ನೀನೊಲಿದರೆ ವಿಶ್ವ ಉನ್ನತವಾಗುವುದೆಯ, ನೀನೊಲಿದರೆ ಸಕಲ ಪರಿಪದಾರ್ಥಗಳು ಇದರಲ್ಲಿರುವ ಪುನರಸಮಯ. ಸದಾಕಾಲ ಸ್ಮರಣೀಯರಾದ ಮಹಾತ್ಮ ಬಸವಣ್ಣನವರನ್ನು ಪ್ರಪಂಚದ ಎಲ್ಲ ದಾರ್ಶನಿಕರನ್ನು ನೆನೆದು ನಮ್ಮೆಲ್ಲರ ಪರಮಾರಾಧನೆ ಆತ್ಮಕಲ್ಯಾಣದೊಂದಿಗೆ ಸಮಾಜ ಕಲ್ಯಾಣವನ್ನು ಬಯಸಿದ ಮಹಾಗುರು ಹೊನ್ನಗಿರಿ ಕುಮಾರ ಮಹಾಸ್ವಾಮಿಗಳವರನ್ನು ಮೊದಲಿಗೆ ನೆನೆಸಿ, ಪರಮ ತಪೋನಿಧಿಗಳಾದ ಶಿವಬಸವ ಮಹಾಸ್ವಾಮಿಗಳವರನ್ನು ಸ್ಮರಿಸಿ ಕಾರ್ಯಕ್ಕೆ ಕಾರಣೀಭೂತರು. ಈ ಎಲ್ಲ ಭವ್ಯ ಸಂಭ್ರಮಕ್ಕೆ ಸಾಕ್ಷಿಯಾಗಿರುವ ಭಕ್ತಾನುರಾಗಿಗಳು, ಭಕ್ತರ ಮುಖದರ್ಪಣದಲ್ಲಿ ಭಗವಂತನನ್ನು ಕಂಡ ಸಿಂದಗಿಯ ಶಾಂತವೀರ ಗುರುಗಳವರನ್ನು ಧ್ಯಾನಿಸಿ, ಪರಮ ಪೂಜ್ಯ ಗುರುಗಳಾದ ಶಿವಲಿಂಗ ಮಹಾಸ್ವಾಮಿಗಳವರನ್ನು ಧ್ಯಾನಿಸಿ, ಸಿಂದಗಿ ಗುರುಗಳವರ 45ನೇ ಪುಣ್ಯಸ್ಮರಣೋತ್ಸವದ ಶುಭ ನೆನೆಯಲ್ಲಿ ಶರಣರ ಚರಿತಾಮೃತ ಪ್ರವಚನವನ್ನು ತಮ್ಮೆಲ್ಲರಿಗೆ ಉಣಬಡಿಸುತ್ತಿರುವಂಥ ನಮ್ಮ ನಾಡುಕೊಂಡ ಅಪರೂಪದ ಪ್ರವಚನಕಾರರು, ಉತ್ತಮ ವಾಗ್ಮಿಗಳು, ತಮ್ಮ ಭಾಷಣ ಮತ್ತು ಬರಹದ ಮೂಲಕ ನಾಡಿನ ಸಾಹಿತ್ಯ ಮತ್ತು ವಿದ್ವಾಂಸರ ಗಮನವನ್ನು ಹರಿಸಿದ ಪರಮ ಪೂಜ್ಯರು, ಕ್ರಿಯಾಶೀಲ ಯತಿಗಳಾದ ಸೇಗುಣಿಸಿ ವೀರಕಂಡದ ಪೂಜ್ಯ ಡಾಕ್ಟರ್ ಮಹಾಂತ ಪ್ರಭು ಮಹಾಸ್ವಾಮಿಗಳವರ ಶ್ರೀಚರಣಗಳಿಗೆ ಶರಣರು. ಈ ಸಮಾರಂಭದ ಗೌರವ ಘನತೆಯನ್ನು ಹೆಚ್ಚಿಸುತ್ತಿರುವಂಥ ಹೋತ್ಕಳಿ ಸಿಂದಗಿ ಮಠದ ಪರಮ ಪೂಜ್ಯರು, ಕ್ರಿಯಾಶೀಲ ಯತಿಗಳಾದ ಶಂಭುಲಿಂಗ ಪಟ್ಟಾಧ್ಯಕ್ಷರ ಶ್ರೀಚರಣಗಳಿಗೆ ಶರಣರು. ಶಿರೋಳ ತೋಟದಾರ ಮಠ ಹಾಗೂ ಬೇಣಮಟ್ಟಿ ತುಳೇಸ್ವಾಮಿ ವಿವೇಕಾನಂದರ ಒಡೆಯರಾಗಿ ನಾಡಿನ ತುಂಬಲ ಕನ್ನಡದ ಜಾಗೃತಿಯನ್ನು ಮೂಡಿಸುತ್ತಿರುವ ಭರವಸೆಯ ವ್ಯಕ್ತಿಗಳಾದ ಪೂಜ್ಯ ಶಾಂತಲಿಂಗ ಮಹಾಸ್ವಾಮಿಗಳವರ ಶ್ರೀಚರಣಗಳಿಗೆ ಶರಣರು. ಈ ಸಮಾರಂಭದಲ್ಲಿ ತಮ್ಮೆಲ್ಲರಿಗೆ ಸಂಗೀತ ಸುರಿಯನ್ನು ಹರಿಸುತ್ತಿರುವಂಥ ಉದಯೋನ್ಮುಖ ಗವಾಯಿಗಳಾದಂಥ ಸಂಗಮೇಶ್ವರ ಪಾಟೀಲ್ ಅವರೇ, ಕೋಟೇಂದ್ರ ಕುಮಾರ್ ಅವರಿಗೆ, ಚನ್ನಕಯ್ಯ ಕಂಚಿನಿಗಳವರಿಗೆ, ತಮ್ಮ ಗಾನ ಸೇವೆಯನ್ನು ಪ್ರಸ್ತುತಪಡಿಸಿರುವಂಥ ಶ್ರೀಮತಿ ನೀಲಲೋಚನ ಮತ್ತು ಶ್ರೀಮತಿ ಮಮತಾ ಅವರಿಗೆ ಶರಣರು. ಸಮಾರಂಭಕ್ಕೆ ಸಾಕ್ಷಿಯಾದಂಥ ಶ್ರೀಮಠದ ಸಂಚಾಲಕರು, ಈ ಸಂಸ್ಥೆಯನ್ನು ಅತ್ಯಂತ ಸಮರ್ಥವಾಗಿ ಮುನ್ನಡೆಸುತ್ತಿರುವಂಥ ಶುಭಸೇನವರು, ಆಡಳಿತವರು, JS ಭಟ್ಟಗುರುಗಳವರು, ಉಳಿದೆಲ್ಲ ಶಿಕ್ಷಕ ಸಿಬ್ಬಂದಿಯವರು, ನೆರೆದಿರುವ ಸಮಸ್ತ ಶರಣ ತಂದೆ ತಾಯಿಗಳು, ಒಬ್ಬರು ನಮ್ಮೆಲ್ಲರ ಆತ್ಮಕ್ಕೆ ಶರಣರು. ಶ್ರೀಗುಣಿಸಿಯ ಪರಮ ಪೂಜ್ಯರು ಬಹಳ ವಿಷಯಗಳ ಮೇಲೆ ಬೆಳಕು ಚೆಲ್ಲುವ ಪ್ರಯತ್ನವನ್ನು ಮಾಡಿದ್ದಾರೆ. ನಮ್ಮ ಊರಿನ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ, ಭಕ್ತರ ಭಕ್ತಿಯ ಬಗ್ಗೆ, ಸಿಂದಗಿ ಶಾಂತವೀರ ಪಟ್ಟಾಧ್ಯಕ್ಷರ ಪುಣ್ಯ ಜೀವನದ ಹಿನ್ನೆಲೆಯನ್ನು, ಜೊತೆಗೆ ಅವರ ಬದುಕು ಬರಹಗಳ ಬಗ್ಗೆ ವಿಶೇಷವಾದಂತಹ ಮಾತಿನ ಮೂಲಕ ಅವರ ಜೀವನದ ಚಿತ್ರಣವನ್ನೇ ನಮ್ಮೆಲ್ಲರಿಗೂ ಹೇಳುತ್ತಿದ್ದಾರೆ. ಅವರು ಹೇಳಿರುವ ಎಲ್ಲ ವಿಷಯಗಳು ಕೂಡ ಬಹಳ ಅರ್ಥಪೂರ್ಣ ಮತ್ತು ಅಷ್ಟೇ ವಿಶಾಲವಾದಂಥ ಅರ್ಥವನ್ನು ಹೊಂದಿರುವಂಥ ಒಂದು ಊರು, ನಗರ ಅಥವಾ ಒಂದು ನಾಡು ಸಂಪತ್ಭರಿತ ಆಗಬೇಕು ಅಂದರೆ ಮೂಲಭೂತವಾದಂತಹ ರಸ್ತೆ, ವಿದ್ಯುತ್ತು, ನೀರು ಹೀಗೆಲ್ಲ ಇದ್ದರೆ ಮಾತ್ರ ಸಾಲು. ಅದು ಸರ್ವಾಂಗೀಣವಾದಂಥ ಅಭಿವೃದ್ಧಿಯನ್ನು ಹೊಂದಬೇಕು ಅಂದರೆ ಅಲ್ಲಿ ಶಿಕ್ಷಣ ಇರಬೇಕು, ಸಂಸ್ಕಾರ ಇರಬೇಕು, ಕಾಯಕ ಇರಬೇಕು, ಉದ್ಯೋಗ ಇರಬೇಕು, ವ್ಯಾಪಾರ ವಹಿವಾಟುಗಳಿರಬೇಕು, ಕೃಷಿ ಸಂಸ್ಕೃತಿ ಅಳವಟ್ಟಿರಬೇಕು. ಇವೆಲ್ಲವೂ ಹೊಂದಿದಾಗ ಮಾತ್ರ ಒಂದು ಊರು ಸಂಪತ್ಭರಿತ ಆಗಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನಾವೆಲ್ಲ ಇತಿಹಾಸದಲ್ಲಿ ಓದ್ತೇವೆ. ಆ ಮಾಲಿಕೆಯಲ್ಲಿ ಮಾತುಗಳಿಗೆ ಉದಾಹರಣೆಯಾಗಿ ನಿಲ್ಲಬಲ್ಲಂತಹ ಒಂದು ನಗರ ಹಾವೇರಿ ನಗರ. ಇಲ್ಲಿ ಉದ್ಯೋಗ, ವ್ಯಾಪಾರ, ವಹಿವಾಟು, ನೌಕರಿ, ಕಾಯಕ, ದಾಸೋಹ
ಮಠ ಮಂದಿರಗಳ ಸಂಸ್ಕೃತಿ, ಶಿಷ್ಟಾಚಾರ, ಶಿಕ್ಷಣ ಇವೆಲ್ಲವುಗಳ ಜೊತೆಗೆ ಒಂದು ಧಾರ್ಮಿಕ ಕುಮಾರೇಶ್ವರ ಧಾರ್ಮಿಕ ಪಾಠಶಾಲೆಯ ಮೂಲಕ ಇಡೀ ಕನ್ನಡ ನಾಡಿನ ಇತಿಹಾಸದಲ್ಲಿ ಮಂತ್ರ ಘೋಷಗಳು ಎಲ್ಲೆಲ್ಲಿ ದೇವಸ್ಥಾನ ಮಠ ಮಂದಿರಗಳಲ್ಲಿ ದೊಡ್ಡದಾದಂಥ ಧ್ವನಿಯಲ್ಲಿ ತಲೆ ಎತ್ತಿ ನಿಲ್ತವೆ ಅಂತಂದರೆ ಅಲ್ಲಿ ನಮ್ಮ ಸಿದ್ಧಿಗೆ ಮಠದ ಒಳಗಳೇ ಇರ್ತಾರೆ ಅನ್ನೋ ಭಾವ ಬಹಳ ವಿಶೇಷವಾಗಿ ನನಗೆ ಖುಷಿಯಾಗಿರುವಂತಹದ್ದು ದೇವಸ್ಥಾನಗಳಿಗೆ, ಮಠ ಮಂದಿರಗಳಿಗೆ ಅರ್ಚಕರನ್ನ, ಪುರೋಹಿತರನ್ನ, ಶಾಸ್ತ್ರಿಗಳನ್ನ ಕರೆದುಕೊಂಡು ಹೋಗುವಂತಹದ್ದು ಸರ್ವೇ ಸಾಮಾನ್ಯವಾಗಿ. ಈ ಕೆಲವು ಶಾಸಕ, ಮಂತ್ರಿ, ಸಚಿವರು ಕೂಡ ಸಿಂದಗಿ ಮಠದ ಓಟುಗಳನ್ನ ಅವರ ಪೂಜೆಗೆ ನೇಮಕ ಮಾಡಿಕೊಟ್ಟಿರುವಂತಹದ್ದು ಮತ್ತಷ್ಟು ಹಿರಿಮೆಗೆ ಸಾಕ್ಷಿಯಾಗಿರುವಂತಹದ್ದು. ನಮ್ಮ ಮಠ ಕೇವಲ ಧಾರ್ಮಿಕ ರಂಗಕ್ಕೆ ಅಲ್ಲ, ರಾಜಕಾರಣಿಗಳಿಗೂ ಮಾರ್ಗದರ್ಶನ ಮಾಡುವ ಶಕ್ತಿಯಾಗಿದೆ ಎಂದು ನಮ್ಮ ಸಿಂದಗಿ ಮಠದ ಅಧ್ಯಯನ ಮಾಡಿದ ಒಟ್ಟುಗಳಿದೆ. ಇಂಥ ಅನೇಕ ಉದಾಹರಣೆಗಳನ್ನು ನಾವೆಲ್ಲ ಕಾಣುವುದಾದರೆ ಒಂದು ಮಠದ ಸಂಸ್ಕೃತಿ ಎಷ್ಟೆಲ್ಲ ಬದಲಾವಣೆಗೆ ಸಾಕ್ಷಿಯಾಗುತ್ತದೆ ಎನ್ನುವಂಥದ್ದು ನಾವೆಲ್ಲ ಗಮನಿಸಬೇಕಾಗಿರುವುದಾದ. ಈ ರಾಜ್ಯದ ಹಿಂದಿನ ಸಚಿವರಾಗಿದ್ದಂಥ ಶ್ರೀರಾಮುಲು ಅವರನ್ನು ನೋಡಿ ಹಿಂದಿನ ಡಾಕ್ಟರ್ ಜಗದ್ಗುರು ತೋಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಬಹಳ ಮದುವೆ ಹೇಳ್ತಾ ಇದ್ರು. ಒಬ್ಬ ಬೇಡರ ಜಾತಿಯಲ್ಲಿ ಜನಿಸಿದಂತಹ ವ್ಯಕ್ತಿ ಲಿಂಗ ದೀಕ್ಷೆ ಪಡೆದುಕೊಂಡು ಲಿಂಗ ಪೂಜೆ ಮಾಡ್ತಾರ, ಮುರುಗರೆ ಹೇಳ್ತಾರ, ರುದ್ರಾಭಿಷೇಕ ಮಾಡ್ಕೊಳ್ತಾರ, ಲಿಂಗಾರಾಧನೆಯನ್ನು ಮಾಡ್ತಾರ, ದೃಷ್ಟಿಯೋಗ ಸಾಧನೆಯನ್ನು ಮಾಡ್ತಾರ. ಭಕ್ತಿ ಮಾಡೋದರಲ್ಲಿ ಬೇಡರ ಕಣ್ಣಪ್ಪ ಅಂತ ಹೆಸರು ಕೇಳಿದ್ವಿ. ಆಧುನಿಕ ದಿನಮಾನದಲ್ಲಿ ಮತ್ತೊಬ್ಬ ಬೇಡರ ಕಣ್ಣಪ್ಪ ಯಾರು ಅಂತಂದ್ರೆ ಅದು ನಮ್ಮ ಶ್ರೀರಾಮುಲು ಅಂತೇಳಿ ಅನೇಕ ಸಂದರ್ಭಗಳಲ್ಲಿ ಗದಗಿನ ಜಗದ್ಗುರುಗಳು ಹೇಳ್ತಾ ಇದ್ರು. ಯಾಕೆ ಅದನ್ನು ಮನದುಂಬಿ ಹೇಳ್ತಾ ಇದ್ರು ಅಂದ್ರೆ ರಾಜಕಾರಣಿಗಳನ್ನು ಓಲೈಸುವ ಸ್ವಾಮಿಗಳು ಮೊದಲೇ ಆಗಿದ್ದಿಲ್ಲ. ರಾಜಕಾರಣಿಗಳಿಂದ ದೂರ ಇರುವಂತ ಸ್ವಾಮಿಗಳು ಒಬ್ಬ ವ್ಯಕ್ತಿಯನ್ನು ಕುರಿತು ಮಾತನ್ನು ಹೇಳಬೇಕು ಅಂತಂದ್ರೆ ಅವರ ಹತ್ತಿರವೇ ಇದ್ದಂಥ ಸಿಂದಗಿ ಮಠದ ಇಬ್ಬರು ಓಟುಗಳು ಅವರಿಗೆ ಸಮರ್ಥವಾಗಿ ಮಾರ್ಗದರ್ಶನವನ್ನು ಮಾಡಿ ಒಬ್ಬ ರಾಜಕಾರಣಿ ನಿತ್ಯ ಸಂಚಾರ, ನಿತ್ಯ ರಾಜ್ಯದ ವ್ಯವಹಾರಗಳನ್ನು ಮಾಡ್ತಾನೂ ಕೂಡ ಲಿಂಗಾರಾಧನೆಗೆ ಸಮಯವನ್ನು ಕೊಡುವ ಹಾಗೆ ಪ್ರೇರೇಪಣೆ ಮಾಡುವಂತ ಒಂದು ವಾಕ್ಶಕ್ತಿ ಯಾರಿಗೆ ಬಂದಿತ್ತು ಅಂದ್ರೆ ನಮ್ಮ ಸಿಂದಗಿ ಗುರುಗಳವರ ಶಿಷ್ಯರಲ್ಲಿ ಬಂದಿತ್ತು ಅಂತ ಅವರು ಬಹಳ ಬೇಕಾಗಿದೆ. ಈ ಕಾರಣದಿಂದ ಕುಮಾರೇಶ್ವರ ಧಾರ್ಮಿಕ ಪಾಠಶಾಲೆ ಇಡೀ ನಾಡಿಗೆ ಒಂದು ಹೊಸ ಚೈತನ್ಯವನ್ನು ಮೂಡಿಸ್ತಾ ಇದೆ ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯವಾದಂಥ ವಿಚಾರ. ಆ ಹಿನ್ನೆಲೆಯಲ್ಲಿ ಸಿಂದಗಿ ಗುರುಗಳವರ ಸಂಸ್ಮರಣೆಯಲ್ಲಿ ನಾವು ನಾವೆಲ್ಲ ಭಾಗಿಗಳಾಗಿದ್ದೇವೆ. ಸುಮಾರು ಅರ್ಧ ಶತಮಾನಗಳ ಹಿಂದೆ ಹುಟ್ಟಿಕೊಂಡಂಥ ಈ ಪಾಠಶಾಲೆ ಅರ್ಧ ಶತಮಾನಗಳಿಂದ ಚಾಚು ತಪ್ಪದೆ ನಿರಂತರವಾದಂಥ ಧಾರ್ಮಿಕ ಪರಂಪರೆ ನಮ್ಮ ಹಾವೇರಿ ನಗರದಲ್ಲಿ ನಡೀತಾ ಬಂದಿದೆ. ಕೇವಲ ಹಾವೇರಿ ನಗರಕ್ಕೆ ಸೀಮಿತವಾಗಿಲ್ಲ. ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ತಮಿಳುನಾಡು, ತೆಲಂಗಾಣ 5 ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಮುಖ್ಯ ದೇವಸ್ಥಾನಗಳು ಇರ್ತವೆ. ಬಹಳ ಖುಷಿ ಕೊಡುವಂತಹದ್ದು, ಎಷ್ಟೋ ಸಂಪ್ರದಾಯ, ಶೈವ ಸಂಪ್ರದಾಯ, ಬ್ರಾಹ್ಮಣರ ಮುಖ್ಯ ಅಧಿಕಾರದಲ್ಲಿದ್ದಂಥ ದೇವಸ್ಥಾನಗಳಲ್ಲಿಯೂ ಕೂಡ ಲಿಂಗಧಾರಿಗಳು ಪೂಜೆ ಮಾಡ್ತಾರೆ ಅಂತಂದ್ರೆ ನಮ್ಮ ಸಿಂದಗಿ ಮಠದ ಹಿರಿಮೆಗೆ ಒಂದು ದೊಡ್ಡ ಉದಾಹರಣೆ ಅನ್ನುವಂಥದ್ದು ನಾವೆಲ್ಲ ಹೆಮ್ಮೆ ಪಡಬೇಕಾಗಿರುವುದಾದ ಕಾರಣ ಅವರಿಗೆ ನೀಡುವ ಶಿಷ್ಟಾಚಾರದ ಸಂಸ್ಕೃತಿ, ವೇದ ಪಾಠ, ವಚನ ಪಾಠ, ಸಂಸ್ಕೃತಿ ಸಂಸ್ಕಾರಗಳ ಹಿನ್ನೆಲೆ ಅವರ ಬದುಕಿಗೆ ದೊಡ್ಡ ಬುನಾದಿಯನ್ನು ಹಾಕಿದೆ ಎನ್ನುವಂಥದ್ದು ನಾವೆಲ್ಲರೂ ಹೆಮ್ಮೆ ಪಡಬೇಕಾಗಿರುವಂಥದ್ದು. ಅಂದು ಸಿಂದಗಿ ಗುರುಗಳವರು ಹಚ್ಚಿರುವಂಥ ಮರ ಇಂದು ಹೆಮ್ಮರವಾಗಿದೆ. ಅವರು ಹಚ್ಚಿರುವ ಸಸಿ ಎಂದು ರೆಂಬೆ ಕೊಂಬೆಗಳನ್ನು ನಾಡಿನ ತುಂಬೆಲ್ಲ ಚಾಚಿದೆ. ಕಾಯಿ ಫಲಗಳನ್ನು, ನೆರಳನ್ನು, ಗಾಳಿಯನ್ನು ನೀಡುತ್ತಾ ಅದು ಒಂದು ರೀತಿಯಾದಂಥ ಧಾರ್ಮಿಕವಾದ ಶ್ವಾಸಕೋಶವೇ ಆಗಿರುವಂತಹದ್ದು ಸಿಂದಗಿ ಮಠದ ಎಲ್ಲ ಒಟ್ಟುಗಳು ಅನ್ನುವಂಥದ್ದು ನಾವೆಲ್ಲ ಅಭಿಮಾನ ಪಡಬೇಕಾಗಿರುವಂಥದ್ದು. ಇಂತಹ ಒಂದು ಅಪರೂಪದ ಘನತೆಗೆ ಸಾಕ್ಷಿಯಾಗಿರುವಂಥವರು ಸಿಂದಗಿಯ ಶಾಂತಿವೀರ ಪಟ್ಟಾಧ್ಯಕ್ಷರು. ಅವರ ಬದುಕಿನ ಕೊನೆಯ ಉಸಿರಿನವರೆಗೂ ಕೂಡ ಭಕ್ತರ ಹಿತಚಿಂತನೆಯನ್ನು ಕೈಗೊಂಡವರು. ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರ ಪುಣ್ಯ ಪರಂಪರೆಯಲ್ಲಿ ಅವರ ನೇರ ಶಿಷ್ಯರಾಗಿ ಬೆಳೆದಂತಹ ಸಿಂದಗಿ ಗುರುಗಳವರು ಅವರನ್ನು ನೋಡ್ತಾ ಹೇಗೆ ಸಮಾಜದ ಬಂಧುಗಳನ್ನ, ಜನರನ್ನ, ಭಕ್ತರನ್ನ, ಸಮಾಜವನ್ನು ಓಲೈಸಬೇಕು, ಅವರನ್ನು ಪ್ರೀತಿಸಬೇಕು, ಸಮಾಜಕ್ಕೆ ಹೇಗೆ ಮಾರ್ಗದರ್ಶನವನ್ನು ಮಾಡಬೇಕು ಅನ್ನುವಂಥದ್ದನ್ನ
ಎಲ್ಲವೂ ಪಠ್ಯದಿಂದ ಪಾಠದಿಂದ ಬರುತ್ತದೆ ಎನ್ನುವಂಥ ಒಂದು ಶುದ್ಧ ಸುಳ್ಳು. ಕೆಲವು ಬಲ್ಲವರಿಂದ ಕಲಿತು, ಕೆಲವು ಶಾಸ್ತ್ರಗಳನ್ನು ಕೇಳಿತು, ಕೆಲವು ಮಾಡುವವರಿಂದ ಕಂಡು, ಕೆಲವು ಸುಜ್ಞಾನದಿಂದ ನೋಡುತ್ತನು, ಕೆಲವು ಸಜ್ಜನ ಸಂಘದಿಂದಲೇ ಸರ್ವಜ್ಞನ ಪುಣ್ಯರ ಫಲವೊಪ್ಪಳ ಸಮುದ್ರ ವಿಹಾರ ಶ್ರೀ ಚನ್ನ ಸೋಮೇಶ್ವರ. ಹುಲಿಗೆರೆಯ ಸೋಮನಾಥನ ಈ ಶತಕದಲ್ಲಿ ನಾವೆಲ್ಲರೂ ತಿಳಿದುಕೊಳ್ಳುವಂಥದ್ದು ಏನು ಅಂದರೆ, ವಿಶ್ವವಿದ್ಯಾಲಯದಲ್ಲಿ ಓದಿದ ಪದವಿಗಳೆಲ್ಲವೂ ಕೂಡ ಕೇವಲ ಪಠ್ಯಕ್ಕೆ ಮತ್ತು ಅಂಕಗಳಿಗೆ ಮಾತ್ರ ಸೀಮಿತವಾಗುತ್ತದೆ. ಲೋಕಾನುಭವ ಅನ್ನುವಂಥದ್ದೇನಿದೆ, ಲೋಕಾನುಭವದ ಮುಂದೆ ಪುಸ್ತಕದ ಒಂದು ಅನುಭವ ಅದು ಕೇವಲ ವರ್ಜ ಮಾತ್ರವಾಗಿರುತ್ತದೆ. ಆ ಕಾರಣದಿಂದ ಲೋಕಾನುಭವಕ್ಕೆ ಬಹಳ ದೊಡ್ಡ ಹಿರಿಮೆ ಬರ್ತದೆ ಎನ್ನುವುದಕ್ಕೆ ನಮ್ಮ ಹುಲಿಗೆರೆಯ ಸೋಮನಾಥ ಬರೆದಂತಹ ಈ ಶತಕದಲ್ಲಿ ನಾವೆಲ್ಲರೂ ಎಲ್ಲ ರೀತಿಯಲ್ಲೂ ಒಂದೊಂದನ್ನು ಕಲಿತು, ಸರ್ವರೊಳಗೊಂದೊಂದು ನುಡಿಗಲಿತು, ವಿದ್ಯೆಯ ಪರ್ವತವೇ ತಾನದ ಸರ್ವಜ್ಞಾನ ಅನ್ನುವ ಹಾಗೆ ಸರ್ವಜ್ಞ ಕವಿಗಳ ಮಾತಿನಂತೆ ಯಾವ ವಿಶ್ವವಿದ್ಯಾಲಯದ ಕಟ್ಟೆಯನ್ನೂ ಹೊತ್ತದ ಸಿದ್ಧಿಗೆ ಶಾಂತವೇದ ಗುರುಗಳವರು ಎಲ್ಲ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಒಂದು ಪಠ್ಯವಾದರು, ಪಾಠವಾದರು, ಮಾರ್ಗದರ್ಶಕರಾದರು. ಅವರ ಬಗ್ಗೆ PhD ಮಾಡುವಷ್ಟು ಅವರ ಬದುಕನ್ನು ರೂಪಿಸಿಕೊಂಡು ಇದು ಒಬ್ಬ ಗುರುವಿನಲ್ಲಿರುವಂಥ ಅಗಾಧ ಶಕ್ತಿ ಎನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಅಭಿನಂದಿಸಬೇಕು. ಯಾಕೆ ಅಂತಂದರೆ ಅವರು ಯಾವ ಪದವಿಗಳನ್ನು ಪಡೆದಂಥವರು, ಆದರೆ ಅವರ ಬದುಕೇ ಒಂದು ಪಠ್ಯವಾಗಿತ್ತು, ಪಾಠವಾಗಿತ್ತು, ಜೀವನ ಶೈಲಿಯ ಅದ್ಭುತವಾಗಿರುವಂಥದ್ದು. ಅವರು ಗುರುವಿನ ಸೇವೆಯನ್ನು ಮಾಡ್ತಾ ಎಂಥ ದೊಡ್ಡ ಅದ್ಭುತವಾದಂಥ ಶಕ್ತಿಯನ್ನು ಪಡೆದುಕೊಂಡಿದ್ರು ಅಂತಂದರೆ, ಅವರು ಯಾವುದೇ MBBS ಕಾಲೇಜಿನಲ್ಲಿ, ಮೆಡಿಕಲ್ ಕಾಲೇಜಿನಲ್ಲಿ ಹೋಗಿ ಡಿಗ್ರಿಯನ್ನು ಪಡೆದುಕೊಂಡು ವೈದ್ಯರಾದಂಥವರಲ್ಲ. ಆದರೂ ವೈದ್ಯರಿಗೆ ಉಪಚರಿಸುವಂಥ ಶಕ್ತಿ ಯಾರಾಗಿತ್ತು ಅಂದರೆ ಶ್ರೀ ಗುರುಗಳವರಲ್ಲಿ. ಇಲ್ಲೇ ಪಕ್ಕದಲ್ಲಿ ಕಲ್ಯಾಣ ಅವರು ಪೂಜೆಗೆ ಹೋಗಿದ್ರು. ಹೋಗಿ ಹೊರಗಡೆ ಬಂದ ತಕ್ಷಣ ಒಂದು ಹೋಗಿ ಅವರ ಪಾದ ಹಿಡ್ಕೊಂಡು ಅಳಾಕತ್ರು. ನನ್ನ ಕಣ್ಣು ಕಸ್ಕೊಂಡ್ರಿ, ನೀನು ನನ್ನ ಕಣ್ಣು ಕಸ್ಕೊಂಡ್ರಿ, ಕಣ್ಣು ಕೊಡ್ರಿ ಅಂತೇಳಿ ದೂರಗಳಾಗತ್ತೆ. ನಿನ್ನ ಕಣ್ಣು ಕೊಟ್ಟು ನಾನೇ ಹೋಗಿ ಎಂದು ರಜ ಅಜ್ಜಿ ಅಳಾಕತ್ತು. ನನ್ನ ಕಣ್ಣು ಕಸ್ಕೊಂಡ್ರಿ, ಕಣ್ಣು ಕೊಡ್ರಿ ಅಂತ ಅಳಾಕತ್ತು. ನಿನ್ನ ಕಣ್ಣು ಕೊಟ್ಟು ನಾ ಹೆಂಗೆ ಹೋಗ್ಲಿ ಅಂತ ಅಂದಾಗ ತಮಾಷೆ ಮಾಡಿದ್ರು. ಹೇಳಲ್ವ, ಹೇಳು ಕುಮಾರೇಶ ಭಾಳ ದೊಡ್ಡವಲ್ಲ, ದೇವರು ನಿನ್ನ ಮೇಲೆ ದೇವ್ರ ದೇಹ ನಿಮ್ಮ ಮೇಲೆ ಹೇಳು ಅಂತೇಳಿ ಒಂದಿಷ್ಟು ಔಷಧಿ ಕೊಟ್ಟರು. ಎಷ್ಟು ವಿಶೇಷ ಅಂತಂದ್ರೆ, ಸಹಜವಾಗಿ ಇದ್ದಂತಹ ಒಬ್ಬ ಹೆಣ್ಣು ಮಗಳು 5-6 ತಿಂಗಳಿಂದ ನೇತ್ರವನ್ನು ಕಳೆದುಕೊಂಡಂತಹ ವ್ಯಕ್ತಿ ಮುಂದೆ ಆ ಪೂಜೆ ಸಿಂದಗಿ ಗುರುಗಳವರ ಔಷಧಿಯನ್ನು ತೆಗೆದುಕೊಂಡ ಮೇಲೆ ಅವರ ಕಣ್ಣುಗಳು ಸಹಜವಾಗಿದ್ದು, ಆ ಕಾರಣದಿಂದ ಭವರೋಗದಲ್ಲಿ ಬರುವಂತಹ ನೇತ್ರವನ್ನು ಕಳೆದುಕೊಂಡವರಿಗೆ ದೃಷ್ಟಿಯೋಗವನ್ನು ಕೊಟ್ಟಂತಹ ಅದ್ಭುತ ಭವರೋಗ ವೈದ್ಯರು ಯಾರು ಅಂದರೆ ಸಿಂದಗಿ ಶಾಂತಿವೀರ ಪಟ್ಟಾಧೀಶ್ವರರು ಸಮಸ್ಯೆಯಾಗಿರುತ್ತಾರೆ. ಯಾಕಂದ್ರೆ ಅವರು ಅದ್ಭುತವಾದಂತಹ ಕೈಗುಣ ಹಾಗೆ ಕೆಲವರು ಡಾಕ್ಟರ್, ಫ್ಯಾಮಿಲಿ ಡಾಕ್ಟರ್ಸ್ ಇದ್ದಾರೆ. ಅವರು ಸುಮ್ಮನೆ ಕೈ ಮುಗಿದ್ರೆ ಸಾಕು, ಆರಾಮಾಗ್ತಿರ್ತಾರೆ. ಅಷ್ಟೊಂದು ಅವರ ಮೇಲೆ ವಿಶ್ವಾಸ, ವೈದ್ಯರ ಮೇಲೆ ವಿಶ್ವಾಸ, ವೈದ್ಯರು ರೋಗಿಯ ಮೇಲೆ ವಿಶ್ವಾಸ ಇದ್ದಿರುವ ಕಾರಣದಿಂದ ಅವರು ಔಷಧಿಯನ್ನು ಕೊಡದೇ ಇದ್ರೂ ಕೂಡ ಆರಾಮಾಗ್ತದೆ ಎನ್ನುವಂಥ ನಂಬಿಕೆಯನ್ನು ಇಟ್ಟುಕೊಂಡು ಬಂದಿರುವಂಥದ್ದು. ಆದರೆ ಶ್ರೀ ಗುರುಗಳವರ ಹಸ್ತದಲ್ಲಿ ಅದ್ಭುತವಾದಂಥ ಶಕ್ತಿ ಇತ್ತು. ಕೇವಲ ಔಷಧಿಯಿಂದ ಮಾತ್ರ ಕಣ್ಣನ್ನು ಬಳಸುವಂಥ ಶಕ್ತಿಯನ್ನು ಅವರು ಹೊಂದಿದ್ರು ಅನ್ನುವಂಥದ್ದು ಒಂದು ಮಾತಾದರೆ, ಅವರಲ್ಲಿ ಇನ್ನೂ ಎಂಥ ಅದ್ಭುತವಾದ ಶಕ್ತಿ ಇತ್ತು ಅಂದರೆ, ಮತ್ಸ್ಯ ಕಿಶೋರ ನ್ಯಾಯ ಅಂತ ನಮ್ಮಲ್ಲಿ ನಾವು ಅಧ್ಯಯನ ಮಾಡಿರುವಂಥದ್ದು. ಒಂದು ಮೀನ ತನ್ನ ಮರಿಯನ್ನು ಬಿಟ್ಟು 100 ಕಿಲೋಮೀಟರ್ ದೂರ ಇದ್ದರೂ ಕೂಡ ತನ್ನ ಮಗುವಿನ ಹೊಟ್ಟೆ ಹಸಿರಿದೆ ಎನ್ನುವಂಥದ್ದು ಅದಕ್ಕೆ ಗೊತ್ತಾಗ್ತದೆ. ಎಷ್ಟೋ ದೂರ ಇದ್ದರೂ ಕೂಡ ಬಂದು ಆ ಮೀನಕ್ಕೆ ಮೊಲೆಯಿಳಿಸುವಂಥ ಶಕ್ತಿ ಇಲ್ಲ. ಆದರೆ ಎಂಥ ಅದ್ಭುತವಾದಂಥ ಶಕ್ತಿ ಇದೆ ಅಂತಂದ್ರೆ, ತನ್ನ ಮಗುವಿನನ್ನ ನೇರವಾಗಿ ಕಣ್ಣಿಟ್ಟು ನೋಡಿದರೆ ಸಾಕು, ಮಗುವಿನ ಹೊಟ್ಟೆ ತುಂಬಿಸುವ ಶಕ್ತಿ ಯಾರಲ್ಲಿದೆ ಅಂದರೆ ತಾಯಿ ಮೀನಿನಲ್ಲಿದೆ. ಅದೇ ರೀತಿಯಲ್ಲಿ ಎಂತಹ ದುಃಖಗಳ ರಾಶಿಗಳನ್ನೇ ಹೊತ್ತುಕೊಂಡು ಬಂದಂತಹ ಭಕ್ತನನ್ನ ಕೇವಲ ನಮ್ಮ ಲಿಂಗ ದೃಷ್ಟಿಯಿಂದ ನೋಡಿದರೆ ಸಾಕು, ಆತ ದುಃಖ ನಿವಾರಣೆ ಮಾಡುವ ಶಕ್ತಿ ಸಿದ್ಧಿ ಗುರುಗಳವರ ನೇತ್ರದಲ್ಲಿ ಇರುವಂತಹದ್ದು. ಕಾರಣ ಅವರು ನಿತ್ಯ ಲಿಂಗಾರ್ಚನೆ, ತ್ರಿಕಾಲ ಪೂಜೆಯನ್ನು ಮಾಡ್ತಾ ಇದ್ರು. ಅನೇಕ ಹಿರಿಯ ಶಾಸ್ತ್ರಿಗಳವರು ನೆನಪಿಸ್ಕೊಳ್ತಿರ್ತಾರೆ, ಒಂದು ದಿನ 5 ಪೂಜೆ ಮಾಡ್ತಾ ಇದ್ರು. ಕಾರಣ ಅವರ ದೇಹದ ಆರೋಗ್ಯವನ್ನು ಲೆಕ್ಕಿಸದೆ ಭಕ್ತರ ಹಿತಚಿಂತನೆಗಾಗಿ, ಭಕ್ತರ ಆನಂದಕ್ಕಾಗಿ 3 ಹೊತ್ತು ಪೂಜೆ, 6 ಹೊತ್ತು ಪೂಜೆ ಮಾಡುವ ಇತಿಹಾಸ ಯಾರಾದರೂ ಸ್ವಾಮಿಗಳ ಜೀವನದಲ್ಲಿ ಕಾಣುವುದಾದ್ರೆ ಒಬ್ಬರೇ ಒಬ್ಬರು
ಒಂದು ಸಿಂಗಿ ಶಾಂತಿಗಳ ಪಟ್ಟಾಧ್ಯಕ್ಷರು ನಾವು ನೋಡ್ತೀವಿ. ಒಂದ್ ಬಿಟ್ಟು 4 ಸಲ ನೀವು ಮೈ ಮೇಲೆ ನೀರು ಕಾಲ ಮೇಲೆ ನೀರು ಹಾಕೋರಿ ಅಂದ್ರೆ ಕಾಲ ಸಂಬಂಧ ಅಂತೇಳಿ ಮಾತುಗಳಲ್ಲಿ ನೀರು ಉಂಟಾಗಿಲ್ಲ. ಅಂಥದ್ರಲ್ಲಿ ಗುರುಗಳವರಲ್ಲಿ ಅದ್ಭುತವಾದಂತಹ ಶಕ್ತಿ ಇತ್ತು. ಕಾರಣ ಅವರ ಲಿಂಗ ನಿಷ್ಠೆ, ಅವರ ಅನುಷ್ಠಾನದ ಬಲ, ಅವರು ಸದಾ ಕಾಲ ಶಿವಮಂತ್ರ ಪಠಣವನ್ನು ಮಾಡ್ತಾ ಇದ್ರು ಅನ್ನುವಂಥದ್ದು. ಅಷ್ಟೇ ಲೌಕಿಕವಾದಂತಹ ಬಹಳ ಅದ್ಭುತ ಜಾಣತನವೂ ಕೂಡ ಅವರಲ್ಲಿ. ಇಲ್ಲೇ ಒಂದು ಹಳ್ಳಿಗೆ ಹೋಗಿರುವಂತಹ ಕಬ್ಬಾಳ ಪಂಚದಲ್ಲಿ ಶೇಟಿ ತಾಲೂಕು ಕಬ್ಬಾಳಿಗೆ ಹೋಗಿದ್ರು. ಅವ್ರ ಮನೆಯ ಚೀಮ್ಯಾಗ ಕೊಬ್ಬರಿ ಇಟ್ಟಿರುವಂತಹ ಒಂದು ಪ್ರಸಂಗ. ಆ ಪ್ರಸಂಗ ಬಹಳ ವಿಶೇಷವಾಗಿ ಎಲ್ಲ ಮಾತಾಡ್ತಾ ಇದ್ದಾಗ ಒಂದು ನಾಯಿ ಒಂದು ಬಾಯಾಗ ಕೊಬ್ಬರಿ ಕಚ್ಚಿಕೊಂಡು ಓಡಿ ಹೋಗ್ಬಿಡ್ತು. ಬಹಳ ಗುರುಗಳು ಬಂದಂತಹ ಸಂದರ್ಭದೊಳಗ ಬೇರೆ ನಾಯಿ ಬಂದು, ಯಾವುದೋ ಬೀದಿ ನಾಯಿ ಬಂದು ಕೊಬ್ಬರಿ ಬಟ್ಲಾಗ ಕಚ್ಕೊಂಡು ಪೂಜೆಗೆ ತಂದಂತ ಕೊಬ್ಬರಿ ಬಟ್ಲಾಗ ಕಚ್ಕೊಂಡು ಹೋಯ್ತಲ್ಲಪ್ಪ, ಏನು ಅವಶ್ಯಕ ಅಂತ ಆ ಮನೆಯ ಮಾಲಕನಿಗೆ ಬೇಜಾರಾಯಿತು, ದುಃಖ ಆಯಿತು. ಆತ ಒಂದು ರೀತಿ ಕುಸಿದ ಭಾವದಿಂದ ಕುಳಿತುಕೊಂಡು ಹಾಗೆ ಗುರುಗಳನ್ನು ನೋಡ್ತಾ ಇದ್ದ. ಆ ಗುರುಗಳು ಎಂತಹ ವ್ಯಾವಹಾರಿಕವಾದ ಚತುರತೆ ಇತ್ತು, ಭಕ್ತರನ್ನ ಸಂತೈಸುವ ರೀತಿ ಯಾವ ರೀತಿ ಇತ್ತು ಅನ್ನುವಂತ ನಾವೆಲ್ಲ ಗಮನಿಸಬೇಕಾಗಿರುವಂತಹ ನಮ್ಮಂತ ಸ್ವಾಮಿಗಳಿಗೆ ಅದೊಂದು ಪಾಠ ಅಂತ ನಾವೆಲ್ಲ ಭಾವಿಸ್ಕೊಳ್ಬೇಕು. ಆ ಭಕ್ತನಿಗೆ ಹೆಂಗೆ ಸಮಾಧಾನ ಮಾಡಿದ್ರು ಅಂತಂದ್ರೆ, ನೋಡಪ್ಪ, ಕೇವಲ ಕೊಬ್ಬರಿ ಬಟ್ಲ ಮಾತ್ರ ಅದನ್ನು ತೆಗೆದುಕೊಂಡು ಹೋಗಿಲ್ಲ, ನಿನ್ನ ಮನೆಯ ಕಷ್ಟವನ್ನೇ ಕಚ್ಚಿಕೊಂಡು ಹೋಗಿದೆ ಎನ್ನುವಂತ ಭಾವನೆ ಇಂದು ನಿನ್ನ ಮುಂದೆ ಜೀವನೆಲ್ಲ ಪರಿಶುದ್ಧ ಆಗ್ತದೆ, ನಿನಗೆ ಯಾವ ಕಷ್ಟನೂ ಬರಂಗಿಲ್ಲ ಅಂತೇಳಿ ಭಕ್ತರ ಮನಸ್ಸಿಗೆ ಸಾಂತ್ವನ ಹೇಳಿ ಅವರ ಮನೆಯಾಗ ಪೂಜೆ ಮಾಡಿ ಅವರ ಬದುಕಿಗೆ ನೆಮ್ಮದಿಯನ್ನು ಕೊಟ್ಟಂತ ಶ್ರೇಷ್ಠ ಗುರುಗಳು ಒಂದು ಶಾಂತಿವೀರ ಪಟ್ಟಾಧ್ಯಕ್ಷರಾಗಿರುವಂತಹದ್ದು ಅವರ ಜೀವನದಲ್ಲಿ ಅನೇಕ ಘಟನೆಗಳನ್ನು ನಾವು ನೋಡ್ತೇವೆ. ಈ ರೀತಿಯಾಗಿ ಅವರು ಬಹುರೋಗ ವೈದ್ಯರು ಆಗಿದ್ರು. ಇಂಥ ಮಾನಸಿಕವಾದಂತಹ ನೆಮ್ಮದಿಯನ್ನು ನೀಡುವುದರೊಂದಿಗೆ ಅವರೊಬ್ಬ ಮನೋರೋಗ ವೈದ್ಯರು ಕೂಡ ಆಗಿದ್ರು ಅನ್ನುವಂಥದ್ದು ಬಹಳಷ್ಟು ಗಮನಿಸಬೇಕಾಗಿರುವಂಥದ್ದು. ಅಂತ ಅಪರೂಪದ ಸಂತರ 45 ವರ್ಷಗಳಿಂದ ನಡೆದುಕೊಂಡು ಬಂದಂತಹ ಈ ಪುಣ್ಯ ಸ್ಮರಣೆಗೆ ನಾವು ನೀವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ. ಮಹಾತ್ಮರನ್ನು ನೆನೆಯುವುದೇ ಘನಮುಕ್ತಿ ಪರಮ ಶುಭಾಗವ ಅಂತ ಹೇಳಿ ನೀತಿ ಶತಕದಲ್ಲಿ ಬಗ್ಗೆ ಮಾಡಿದೆ ಹೇಳುವ ಹಾಗೆ ನಾವು ಮಹಾತ್ಮರನ್ನ ನೆನೆದರೆ ಅದು ನಮಗೆ ಒಂದು ರೀತಿಯಾದ ಸಂಜೀವಿ ಇದ್ದ ಹಾಗೆ. ಹೆಂಗೆ ಊಟ ಮಾಡಿದ್ರೆ ದೇಹಕ್ಕೆ ಶಕ್ತಿ ಬರ್ತದೆ, ನೀರು ಕುಡಿದ್ರೆ ದೇಹಕ್ಕೆ ಶಕ್ತಿ ಬರ್ತದ, ಹಾಲು ಕುಡಿದ್ರೆ ದೇಹಕ್ಕೆ ಶಕ್ತಿ ಬರ್ತದ, ಹಣ್ಣು ಹಂಪಲಾದ್ರೆ ದೇಹಕ್ಕೆ ಶಕ್ತಿ ಬರ್ತದ, ರಕ್ತ ಆಗ್ತದೆ. ಹಾಗೆ ಮನಸ್ಸು ನೆಮ್ಮದಿಯಿಂದ ಇರಬೇಕು, ನಾವು ಆತ್ಮ ಸಂತೋಷದಿಂದ ಇರಬೇಕು, ಆನಂದದಿಂದ ಇರಬೇಕು. ಈ ಮನಸ್ಸಿಗೆ ಅಂಟಿಕೊಂಡಂತ ದುಃಖ ದುಮಾನಗಳು ದೂರ ಆಗಬೇಕು ಅಂತಂದ್ರೆ ಹೊರಗಿನ ಔಷಧಿಗಳು ನಮಗೆ ಈ ದೇಹಕ್ಕೆ ಹಾಕುವುದಿಲ್ಲ. ಆದರೆ ಮನೋರೋಗಕ್ಕೆ ಒಂದು ಶ್ರೇಷ್ಠವಾದ ಔಷಧಿ ಯಾವುದು ಅಂತಂದ್ರೆ ಮಹಾತ್ಮರಾದಂಥ ಸಿಂಧಗಿ ಗುರುಗಳ ಸ್ಮರಣೆ ನಮ್ಮ ಮನಸ್ಸಿಗೆ ನೆಮ್ಮದಿ ನೀಡುವಂತ ದೊಡ್ಡ ಔಷಧಿ ಎನ್ನುವುದನ್ನು ನಾವು ಮರೆಯಬಾರದು. ಮಹಾತ್ಮರನ್ನು ನೆನೆಯುವುದೇ ಘನಮುಕ್ತಿ ಪರಮ ಶಿವಾಗವ ಅನ್ನುವ ಮಾತಿಗೆ ಅಂತ ಗುರುಗಳ ಬದುಕು ನಮ್ಮೆಲ್ಲರಿಗೂ ಕೂಡ ಆದರ್ಶವಾಗಿದೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ಅವರ ಆದರ್ಶಗಳನ್ನು ಪಾಲನೆಯನ್ನು ಮಾಡುವುದು ನಮ್ಮೆಲ್ಲರ ದೊಡ್ಡ ಕರ್ತವ್ಯವಾಗಿದೆ. ಆ ಗುರುಗಳವರು ತಮ್ಮ ಬದುಕಿನ ಕೊನೆಯ ಉಸಿರಿರುವವರೆಗೂ ಭಕ್ತ ಕಲ್ಯಾಣಕ್ಕಾಗಿ ನಿರಂತರವಾಗಿರುವಂಥ ಶ್ರಮವನ್ನು ವಹಿಸಿದಂಥವರು. ಅವರ ಜೀವನವೇ ಒಂದು ಆದರ್ಶಮಯವಾಗಿರುವಂಥದ್ದು. ಅವರ ಆದರ್ಶದ ಜೀವನದಲ್ಲಿ ಮುನ್ನಡೆದಂಥ ಜಗದ್ಗುರು ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಕೂಡ ಅವರ ಗುರುಗಳಿಗೆ ಹೇಳಿಕೊಟ್ಟಿದ್ದು ಅದೇ ರೀತಿಯಲ್ಲಿ ಭಕ್ತರನ್ನ ಪ್ರೀತಿಸುವಂತಹ ಕೆಳವರ್ಗದಿಂದ ಹಿಡಿದು ಮೇಲ್ವರ್ಗದವರೆಗೆ, ಬಡವರಿಂದ ಹಿಡಿದು ಶ್ರೀಮಂತರವರೆಗೆ ಎಲ್ಲ ಜಾತಿ ಧರ್ಮ ಮತ ಪಂಥದವರನ್ನ ಮಕ್ಕಳ ಹಾಗೆ ಪ್ರೀತಿಸುವಂತ ತಾಯಿ ಗುಣ ಯಾರಿತ್ತು ಅಂದ್ರೆ ಗದಗಿನ ಜಗದ್ಗುರು ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರಲ್ಲಿ ಇತ್ತು ಅನ್ನುವಂಥದ್ದು ಅನೇಕ ವಿದ್ವಾಂಸರು ಹೇಳ್ತಾರೆ. ಆ ಗುಣ ಅವರಲ್ಲಿ ಬರಬೇಕಾಯಿತು ಅಂತಂದ್ರೆ ಆ ಗುರುವಿಗೆ ತಾಯಿಯಾಗಿ ಗುರುತಾಯಿ ಆದಂಥವ್ರು ಯಾರು ಅಂದ್ರೆ ನಮ್ಮ ಸಿದ್ಧಿಗೆ ಶಾಂತಿವೀರ ಪಟ್ಟಾಧ್ಯಕ್ಷರು ಒಬ್ಬ ಶಿವಾಚಾರ್ಯರು ವಿರಕ್ತ ಜಗದ್ಗುರುವಿಗೆ ಮಾರ್ಗದರ್ಶನವನ್ನು ಮಾಡಿ ಒಂದು ವಿರಕ್ತ ಪರಂಪರೆಯ ದಿಕ್ಕನ್ನೇ ಬದಲಿಸುವಂತಹ ಶಕ್ತಿಯನ್ನ ತನ್ನ ಶಿಷ್ಯನಾದಂಥ ಸಿದ್ಧಲಿಂಗರಲ್ಲಿ ತುಂಬಬೇಕು ಅಂತಂದ್ರೆ ಆ ಗುರುವಿನಲ್ಲಿ ಎಂಥ ಶಕ್ತಿ ಇರಲಿಕ್ಕಿಲ್ಲ ಅನ್ನುವಂಥದ್ದು. ಅರಿಸ್ಟಾಟಲನ ಬಗ್ಗೆ ಸೇಗುಡಿಸಿಯ ಪರಮ ಪೂಜ್ಯ ಡಾಕ್ಟರ್ ಮಹಾಂತಪ್ರಭು ಮಹಾಸ್ವಾಮಿಗಳು ಹೇಳಿದ ಹಾಗೆ ಅಂತ ದೊಡ್ಡ ದೊಡ್ಡ ವಿದೇಶದ ರಾಜರುಗಳ ಬಗ್ಗೆ, ತತ್ವಜ್ಞಾನಿಗಳ ಬಗ್ಗೆ, ವಿದ್ವಾಂಸರ ಬಗ್ಗೆ ಕಥೆಯನ್ನು ಕೇಳುವಂತಹದ್ದು ನಾವೆಲ್ಲರೂ ಸಹಜವಾಗಿರುತ್ತದೆ. ಆದರೆ ನಮ್ಮಲ್ಲೂ ಕೂಡ ಗುರು ಶಿಷ್ಯ ಪರಂಪರೆಯನ್ನು ಕಾಣುವುದಾದರೆ ಒಬ್ಬ ಶ್ರೇಷ್ಠ
ನಡೆಸ್ತಾ ಇದ್ರು ಹಾಗೆ ನಮ್ಮ ಆಧುನಿಕ ದಿನಮಾನದಲ್ಲಿ ಚನ್ನಬಸವಣ್ಣನ ಅವರ ಹಾಗೆ ನಮ್ಮ ಸ್ವಾಮಿ ಸಂಕುಲದ ದಂಡನಾಯಕರಾಗಿ ಮುನ್ನಡೆಸಿರುವಂತಹ ಕನ್ನಡದ ಕುಲಗುರು ಯಾರು ಅಂದರೆ ಜಗದ್ಗುರು ತೋಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಆಗಿದ್ರು ಅನ್ನುವಂಥದ್ದು. ಅವರು ಗುರುಗಳು ಸಿಂಧಗಿ ಗುರುಗಳು ಅನ್ನೋದೇ ನಮಗೆಲ್ಲ ಹೆಮ್ಮೆ ಅನ್ನುವಂಥದ್ದು. ಅಂತ ಪುಣ್ಯ ಪರಂಪರೆಯ ವಾರಸುದಾರರಾದಂತಹ ಎಲ್ಲರೂ ಕೂಡ ಅವರ ಒಂದು ನಡೆದ ದಾರಿ ನಮ್ಮೆಲ್ಲರಿಗೆ ಸತ್ಪಥ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಭಾವಿಸಿಕೊಳ್ಳೋಣ. ಅಂತ ಗುರುಗಳವರ ಸ್ಮರಣೆ ನಿಮ್ಮೆಲ್ಲರಿಗೆ ಜೀವ ಚೈತನ್ಯವಾಗಿ ಸದಾಕಾಲ ಕಾಪಾಡಲಿ ಎನ್ನುವಂಥ ಮೊದಲ ಹಾರೈಕೆಯೊಂದಿಗೆ ಈ ಮಠದ ನಿರಂತರವಾದಂತಹ ಅಭಿವೃದ್ಧಿಗೆ ತಮ್ಮ ಕ್ರಿಯಾಶೀಲತೆಯಿಂದ, ತಮ್ಮ ಕಾಯಕದಿಂದ, ತಮ್ಮ ಕಾಯ ವಾಚ ಮನಸ್ಸ ತ್ರಿಕರಣಪೂರ್ವಕವಾಗಿ ನಮ್ಮ ಭಾವದೊಂದಿಗೆ ಈ ಮಠದ ಪ್ರತಿ ಏಳಿಗೆಯೂ ಕೂಡ ತಮ್ಮ ಸಾರ್ಥಕ ಬೆವರಿನ ಹನಿಯ ಶಕ್ತಿ ಅಡಗಿದೆ ಎನ್ನುವುದಕ್ಕೆ ಅದು ಶಿವಸೇನವರು ಆರಾಧನೆಯವರ ಕೊಡುಗೆ ಬಹಳ ದೊಡ್ಡದು ಅಂತದನ್ನು ನಾವ್ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಒಂದು ಸಂದಿಗ್ಧತೆಯಲ್ಲೂ ಕೂಡ ಮಠದ ಸೇವೆ, ಒಟ್ಟುಗಳಿಗೆ ಪಾಠ, ಸ್ವಾಮಿಗಳಲ್ಲಿ ಒಂದು ಸೌಹಾರ್ದತೆ, ಭಕ್ತರಿಗೆ ಒಂದು ಪ್ರೀತಿ ತೋರಿಸುವಂತ ಅನೇಕ ಕಾಳಜಿಪರ ಜೀವನದ ಶೈಲಿಯೊಂದಿಗೆ ನಮ್ಮ ನಾಡಿಗೆ ಮತ್ತೊಂದು ಅದ್ಭುತವಾದಂತಹ ಶಕ್ತಿಯಾಗಿರುವಂತವರು ಶಿವಸೇನವರು. ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಮಠ ಶಿವಬಸವ ನಗರದಲ್ಲಿರುವಂತಹ ಸಿಂದಗಿ ಮಠ ಕರ್ನಾಟಕದ ಮೂಲೆ ಮೂಲೆಗಳು ಕೂಡ ಹಾವೇರಿ ತಕ್ಷಣ ಯಾಲಕ್ಕಿ ಅಂತ ನೆನಪಿಸಿಕೊಳ್ಳುವುದಾದ್ರೆ ಧಾರ್ಮಿಕ ಪರಂಪರೆಯಲ್ಲಿ ಹಾವೇರಿ ತಕ್ಷಣ ಅಲ್ಲೊಂದು ವೈದಿಕ ಪಾಠಶಾಲೆಗೆ ಒಟ್ಟುಗಳು ತಯಾರಾಗ್ತಾರೆ ಎನ್ನುವಂಥದ್ದು ಕೇವಲ ಒಟ್ಟುಗಳು ಮಾತ್ರವಲ್ಲ, 50ಕ್ಕೂ ಹೆಚ್ಚು ಮಠಗಳಿಗೆ ಸ್ವಾಮಿಗಳನ್ನು ನೀಡಿರುವ ಶ್ರೇಯಸ್ಸು ಅದು ನಮ್ಮ ಸಿಂದಗಿ ಮಠಕ್ಕೆ ದೊಡ್ಡ ಕಿರೀಟ. ಅನೇಕ ಶಿವಾಚಾರ್ಯರು, ಸ್ವಾಮಿಗಳು, ಜಗದ್ಗುರುಗಳನ್ನು ತಯಾರು ಮಾಡಿರುವಂತಹದ್ದು ಶಿವಯೋಗದ ಬಿಟ್ಟರೆ ಹೆಚ್ಚು ಸ್ವಾಮಿಗಳನ್ನು ಕೊಟ್ಟಂತ ಕೊಡುಗೆ ಹಾವೇರಿ ಸಿಂದಗಿ ಮಠಕ್ಕೆ ಸೇರುತ್ತದೆ. ಅಂತ ಪುಣ್ಯ ಪರಂಪರೆಯನ್ನ ಈ ಒಂದು ಮಠದ ಪರಿಸರದಲ್ಲಿ ಕಾಣುವಂತಹ ಒಂದು ಭವ್ಯತೆ, ದಿವ್ಯತೆಯನ್ನು ನಾವೆಲ್ಲರೂ ನೋಡ್ತಾ ಇದ್ದೇವೆ. ನಾವೆಲ್ಲರೂ ಆ ಸೇವಾ ತತ್ಪರತೆಯಲ್ಲಿ ಭಾಗಿಗಳಾಗಿ ಪುನೀತರಾಗ್ತಾ ಇದ್ದೇವೆ. ನಮ್ಮ ಭಟ್ರುಗಳು, ಶಿವಯೋಗಿ ಹಿರೇಮಠವರು, ನಾಗೇಶಾಸ್ತ್ರಿಯವರು, ಅನೇಕರು, ಮಲ್ಲಯ್ಯನವರು ಎಲ್ಲರೂ ಈ ಮಠದ ಒಂದು ಶ್ರೇಷ್ಠತೆಗಾಗಿ ನಿತ್ಯ ಪಾಠ ಪ್ರವಚನಗಳನ್ನು ಮಾಡ್ತಾ ಒಬ್ಬಗಳಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಹೀಗೆ ನಿಮ್ಮೆಲ್ಲರ ಸರ್ಕಾರದೊಂದಿಗೆ ಭಕ್ತರ ಸಹಕಾರಕ್ಕೆ ಮಾತ್ರ ಇದೊಂದು ಮುನ್ನಡೆಯಲಿಕ್ಕೆ, ಚೆನ್ನಾಗಿ ನಡೆಯಲಿಕ್ಕೆ ಸಾಧ್ಯ. ಆದರೂ ನಮ್ಮ ಹಾವೇರಿ ಜನರ ಬಗ್ಗೆ ನಾವೆಲ್ಲ ಅಭಿಮಾನದಿಂದ ಹೇಳ್ಕೊಳ್ತೇವೆ. ಒಂದು ಊರಾಗ ಒಂದು ಮಠ ಇತ್ತು, ಆ ಮಠಕ್ಕೆ ಪಟ್ಟಿ ಕೊಟ್ಟು ದಾಸೋಹ ಮಾಡಿಸಿ ಜಾತ್ರೆ ಮಾಡಿದಾಗ ಇವ್ರ ಜಾತ್ರೆ ಆಗಿರೋದು ಅಂಥದ್ರೊಳಗ 63 ಮಠ, ಅದರಾಗ 10-15 ಮಠಗಳ ವ್ಯವಸ್ಥೆ, 100 ದೇವಸ್ಥಾನಗಳು, ಎಲ್ಲ ಕಾರ್ಯಗಳಲ್ಲಿ ಕೂಡ ಸಕ್ರಿಯವಾಗಿ ಸೇವೆಯನ್ನು ಮಾಡುವುದರೊಂದಿಗೆ ಯಾವ ಕಾರ್ಯಕ್ಕೂ ಕೂಡ ಹಿಂದೇಟು ಹಾಕದ ಹಾಗೆ ಗಟ್ಟಿ ಭಕ್ತಿಯನ್ನು ಉಳಿಸಿಕೊಂಡು ಬಂದಂತಹ ನಿಜವಾದ ಭಕ್ತ ಪರಂಪರೆ ಎಲ್ಲಿದೆ ಅಂದರೆ ನಮ್ಮ ಹಾವೇರಿ ನಗರದಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ. ನಾವು ಗಮನಿಸುತ್ತೇವೆ. ಅಂತ ಗಟ್ಟಿತನಕ್ಕೆ ಭಕ್ತಿ ಪರಂಪರೆಗೆ ತಾವೆಲ್ಲ ಸಾಕ್ಷಿಯಾಗಿದೆ. ನಿಮ್ಮ ಬದುಕು ಬರಗಳು ಹೀಗೆ ಗುರುಗಳವರ ಕೃಪೆಯಿಂದ ಇನ್ನೂ ಸುಂದರವಾಗಿ ನಡೆಯಲಿ. ನಿಮ್ಮ ಬದುಕಿಗೆ ಅವರ ಆಶೀರ್ವಾದ, ಅದು ಉತ್ತಮವಾದ ಮಾರ್ಗದರ್ಶನವನ್ನು ನೀಡುವಂತಾಗಲಿ ಎಂದು ಶುಭ ಹಾರೈಸಿ ನಾಲ್ಕು ಮಾತುಗಳಿಗೆ ವಿರಾಮವನ್ನು ನೀಡಿದೆ. ಪೂಜ್ಯ ಸದಾಶಿವ ಮಹಾಸ್ವಾಮಿಯವರು ಹುಕ್ಕೇರಿ ಮಠ ಬೇರೆ ಇಲ್ಲ, ಸಿಂದಗಿ ಮಠ ಬೇರೆ ಇಲ್ಲ ಅನ್ನುವಂತಹ ಭಾವನೆಯನ್ನು ಹೊಂದಿರುವಂಥವರು. ಶ್ರೀಮಠದ